ಬಿಜೆಪಿ ನೇತೃತ್ವದ ವಿಟ್ಲ ಪಟ್ಟಣ ಪಂಚಾಯಿತಿ ಆಡಳಿತ ಮಂಡಳಿ ಖಾತಾ ಮಾಡುವ ಸಂದರ್ಭದಲ್ಲಿ ಏಕನಿವೇಶನ ನಕ್ಷೆ ಅನುಮೋದನೆಗೆ ಹೆಚ್ಚುವರಿ ಅಭಿವೃದ್ಧಿ ಶುಲ್ಕ ಹಾಗೂ ತ್ಯಾಜ್ಯ ಸಂಗ್ರಹಣಾ ಶುಲ್ಕ ಹೆಸರಿನಲ್ಲಿ ಹಣ ಲೂಟಿ ಮಾಡ್ತಾ ಇದ್ದು, ಇದರ ವಿರುದ್ಧ ಉಗ್ರ ಹೋರಾಟ ಮಾಡುವುದಾಗಿ ವಿಟ್ಲ ಪಟ್ಟಣ ಪಂಚಾಯಿತಿ ಪ್ರತಿಪಕ್ಷ ನಾಯಕ ಕಾಂಗ್ರೆಸ್ ಮುಖಂಡ ವಿಕೆಎಂ ಅಶ್ರಫ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಸದಸ್ಯರೊಳಗಣ ಬಣ ರಾಜಕೀಯಕ್ಕೆ ಆಡಳಿತ ಯಂತ್ರ ಸಂಪೂರ್ಣ ಕುಸಿದಿದ್ದು, ಜನರು ಅಭಿವೃದ್ಧಿ ಶುಲ್ಕದ ಭಯ ಮತ್ತು ಆತಂಕದಿಂದ ದಿನ ಕಳೆಯುವಂತಾಗಿದೆ ಎಂದು ದೂರಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ಪಟ್ಟಣ ಪಂಚಾಯತ್ಗಳಲ್ಲಿ ಇಲ್ಲದ ಕಾನೂನುಗಳನ್ನು ಮತ್ತು ತೆರಿಗೆಯನ್ನು ವಿಟ್ಲ ಪಟ್ಟಣ ಪಂಚಾಯಿತಿಯ ಬಿಜೆಪಿ ಬೆಂಬಲಿತ ಆಡಳಿತ ಮಂಡಳಿಯವರು ಜನಸಾಮಾನ್ಯರಿಗೆ ವಿಧಿಸುವ ಮೂಲಕವಾಗಿ ಜನವಿರೋಧಿ ಆಡಳಿತ ನಡೆಸುತ್ತಿದ್ದಾರೆ. ಈ ಜನವಿರೋಧಿ ಕಾನೂನು ಮತ್ತು ಅಧಿಕ ತೆರಿಗೆ ವಿಧಿಸಿರುವುದನ್ನು ಹಿಂದಕ್ಕೆ ಪಡೆದು ಇತರ ಪಟ್ಟಣ ಪಂಚಾಯತ್ನಲ್ಲಿ ಇರುವ ತೆರಿಗೆ ಮತ್ತು ಕಾನೂನುಗಳನ್ನೇ ವಿಟ್ಲದಲ್ಲಿಯೂ ಜಾರಿ ಮಾಡುವಂತೆ ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ. ಇಲ್ಲದಿದ್ದಲ್ಲಿ ಮೇ 14ರಂದು ಪಟ್ಟಣ ಪಂಚಾಯತ್ ಮುಂಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಸಾರ್ವಜನಿಕರನ್ನು ಸೇರಿಸಿ ಜನವಿರೋಧಿ ಕಾನೂನು ಮತ್ತು ಜನವಿರೋಧಿ ತೆರಿಗೆಯ ವಿರುದ್ಧವಾಗಿ ಪ್ರತಿಭಟನೆ ನಡೆಸುತ್ತೇವೆ ಎಂದು ಈ ಮೂಲಕ ಎಚ್ಚರಿಕೆಯನ್ನ ನೀಡುತ್ತೇವೆ ಎಂದು ಅಶ್ರಫ್ ಅವರು ಹೇಳಿದರು. ಪಟ್ಟಣ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ 29ಕ್ಕೆ ನಡೆದಂತಹ ಸಾಮಾನ್ಯ ಸಭೆಯಲ್ಲಿ ನಾವು ಧರಣಿಯನ್ನು ಕೂಡ ಕೊಟ್ಟುಕೊಂಡಿದ್ದೇವೆ. ಆಗ ಸಭೆ ಅಧ್ಯಕ್ಷ ವಹಿಸಿರುವಂತಹ ಕರುಣಾಕರ ನಾಯಕ ಅವರು ನಮಗೆ 1 ವಾರದ ಗಡುವು ಕೊಟ್ಟಿದ್ದರು. ಬುಧವಾರದೊಳಗಡೆ ನಾವು ವಿಶೇಷ ಸಭೆಯನ್ನು ಕರೆದು ಅಭಿವೃದ್ಧಿ ಶುಲ್ಕದ ಬಗ್ಗೆ ನಾವು ಚರ್ಚೆ ಮಾಡಿ ಏನಾದರೂ ಒಂದು ತೀರ್ಮಾನಕ್ಕೆ ಬರುವ ನೀವು ನಮಗೆ ಸಹಕಾರ ಕೊಡಬೇಕು ಅಂತ ಕೇಳಿದಾಗ ನಾವು ಅವರಿಗೆ 1 ವಾರದ ಗಡುವನ್ನು ನಾವು ಕೊಟ್ಟಿದ್ದೇವೆ. ಅದು ನಿನ್ನೆಗೆ ಮುಗಿದಿದೆ. ಈಗ ನಾವು ಕಾಂಗ್ರೆಸ್ ಬೆಂಬಲಿಸಬೇಕಂತ ಹೇಳಿದ್ರೆ ಸಾಮಾನ್ಯರಿಗೆ ತೊಂದರೆ ಆಗುವಂಥ ಇದಕ್ಕೆ ನಾವು ಯಾವಾಗಲೂ ವಿರುದ್ಧವಾಗಿದ್ದೇವೆ. ಆದರೆ ಯಾವುದಕ್ಕೂ ಈ ಪಟ್ಟಣ ಪಂಚಾಯಿತಿಯಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಅಂತ ಹೇಳಿದರೆ, ಈಗ ನಿನ್ನೆ ನಾನೊಂದು ವಿಷಯ ನನಗೆ 2-3 ಕಾಲ್ ಬಂತು. ಪಂಚಾಯತಿ ಲೈಸೆನ್ಸ್, ಟ್ರೇಡ್ ಲೈಸೆನ್ಸ್ ತಗೊಳ್ಳುವವರಿಗೆ ಕೋಳಿ ಅಂಗಡಿಯಿಂದ ಯಾವುದೇ ತ್ಯಾಜ್ಯ ಕೂಡ ಪಂಚಾಯತಿಗೆ ಬರುವುದಿಲ್ಲ, ಕಸಬೆರಗಾರಿ ವಾಹನಕ್ಕೆ ಬರುವುದಿಲ್ಲ. ಸದಸ್ಯ ಅಬ್ದುಲ್ ರಹಿಮಾನ್ ಹಸೇನರ್ ನೆಲ್ಲಿಗುಡ್ಡಿ ಅವರು ಮಾತನಾಡಿ, 6 ಸೆಂಟ್ಸ್ ಜಾಗಕ್ಕೆ ಅಭಿವೃದ್ಧಿಗೆ ಶುಲ್ಕವಾಗಿ 1.47 ಲಕ್ಷ ರೂಪಾಯಿ ವಿಧಿಸಲಾಗಿದೆ. ಈಗಾಗಲೇ ಪುತ್ತೂರು ನಗರ ಯೋಜನಾ ಪ್ರಾಧಿಕಾರಕ್ಕೆ 18,000 ರೂಪಾಯಿ ಕಟ್ಟಲಾಗಿದೆ. ಕೆಲವರಿಗೆ 3 ಲಕ್ಷ ರೂಪಾಯಿವರೆಗೆ ಬಂದಿದ್ದು ದಾಖಲೆ ಇದೆ. ಇದು ಜನಸಾಮಾನ್ಯರ ಸುಲಿಗೆ ಎಂದು ಆರೋಪ ಮಾಡಿದರು. ಇದು 2-3 ತಿಂಗಳಿಂದ ಬಾಕಿ ಇರುವಂಥ ಕಡತಗಳು. ಅಂದರೆ ಇವರ ಒಳಜಾಗಿ ಬಿಜೆಪಿಯವರು ಆಡಳಿತ ಮಾಡ್ತಿದ್ದಾರೆ ವಿಟ್ಲದಲ್ಲಿ. ವಿಟ್ಲದ ಜನತೆ ಇವರಿಗೆ 2 ಸಲ ಆಶೀರ್ವಾದ ಮಾಡಿದ್ದಾರೆ. ಇವರಿಗೆ ಖಂಡಿತವಾಗಿ ಜನರಿಗೆ ಮೋಸ ಮಾಡುವಂಥ ವ್ಯವಸ್ಥೆ ಇದರಿಂದ ಆಗ್ತಾ ಇದೆ. ನಾವು ವಿರೋಧ ಪಕ್ಷ ಸದಸ್ಯರಾಗಿ ಖಂಡಿಸ್ತೇವೆ ಅಂತ ಹೇಳಿದ್ರೆ, ಈಗ 3 ತಿಂಗಳಿಂದ ಕಡತ ಪೆಂಡಿಂಗ್ ಇದೆ. ಈಗ ಬೈಲ ಮಾಡಬೇಕಂತೇಳಿ 2 ತಿಂಗಳಿಂದ ಬೈಲ ಮಾಡಲಿಕ್ಕೆ ಕಾರಣ ಇವರ ಏನೋ ಇವರ ಮಾಜಿ ಒಬ್ಬರು ಸದಸ್ಯರು 2-3 ಫೈಲ್ಗಳನ್ನು ಇಲ್ಲಿ ಅಮೌಂಟ್ ಕಟ್ಟೋದು ತಗೊಂಡು ಹೋದ್ರು. ಅವಾಗ ನಾವು ಪ್ರಶ್ನಿಸಿದಾಗ ಅದು ಬಿಲ್ಡಿಂಗ್ ಲೈಸೆನ್ಸ್ ತೆಗೆದು ಕಟ್ಬೋದು ಅಮೌಂಟು, ಇವಾಗ ಬೇಡ ಅಂತಿಲ್ಲ ಫೈಲ್ ಕೊಟ್ಟು. ಅದಕ್ಕೆ ನಾವು ಹೇಳಿದ್ದು ಎಲ್ಲರಿಗೆ ಜನಸಾಮಾನ್ಯರಿಗೆ ಮತ್ತು ಯಾವ ದೊಡ್ಡ ನಾಯಕ ವ್ಯಕ್ತಿ ಆದರೆ ಅವ್ರಿಗೆ ಒಂದೇ ರೀತಿಯ ಕಾನೂನು ಇರಬೇಕಂತ ನಾವು ಹೇಳಿದ್ರು. ಅದಕ್ಕೆ ಅವರು ಏನು ಮಾಡಿದ್ರು, ಬೈಲ ಸ್ಟಾರ್ಟ್ ಮಾಡುವಂಥ ಬೈಲ ಸಮಿತಿ ಮಾಡಿದರು. ಈ ಹಸಿರಪ್ಪನ ಒಳಗೊಂಡಂಥ ಒಂದು ಬಿಜೆಪಿದೆಲ್ಲ ಟೀಮ್ ಬೈಲ ಮಾಡಿದರು. ಬೈಲ ಮಾಡಿದಾಗ ಕೊನೆ ಅಂತಂದ್ರೆ 1-2 ತಿಂಗಳಲ್ಲಿ ಅದಕ್ಕೆ ಬೇಕಾದಂಥ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ಇಡೀ ಜಿಲ್ಲಾ ಮಟ್ಟದ ಜಿಲ್ಲೆಯಲ್ಲಿ ಯಾವ ಪಟ್ಟಣ ಯಾವ ಥರ ಇದೆಲ್ಲ ನೋಡಿಕೊಂಡು ಅದರ ಬಗ್ಗೆ ಒಂದು ನೆರಳಿದಾಗ ಏನೋ ಒಂದು 50 ರೂಪಾಯಿ. ಸುದ್ದಿಗೋಷ್ಠಿಯಲ್ಲಿ ಪಟ್ಟಣ ಪಂಚಾಯತ್ ಪ್ರತಿಪಕ್ಷದ ಸದಸ್ಯರಾದ ಶ್ರೀನಿವಾಸ್ ಶೆಟ್ಟಿ ಕೊಲ್ಯ, ಅಬ್ದುಲ್ ರಹಿಮಾನ್, ಹಸೈನರ್ ನೆಲ್ಲಿಗುಡ್ಡೆ, ಲತಾ ಅಶೋಕ್, ಪದ್ಮಿನಿ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.